ನಮಸ್ಕಾರ ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾನಹಳ್ಳಿ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಟೋಲ್ ಹೆಚ್ಚಳಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆಯಲ್ಲ, ಅದು ಇನ್ನೂ ಕೂಡ ಮುಂದುವರೆದಿದೆ. ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕಣಿಮಿಣಿಕಿ ಶೇಷಗಿರಿ ಹಳ್ಳಿ ಟೋಲ್ ಬಳಿ ಹೋರಾಟವನ್ನ ಮಾಡಲಾಗಿದೆ. ಜೂನ್ 1ನೇ ತಾರೀಕಿಂದ ಜಾಸ್ತಿ ಮಾಡಿದ್ರು, ಯದ್ವಾ ತದ್ವಾ ಜಾಸ್ತಿ ಮಾಡಿದ್ದಾರೆ. ಅಂದರೆ 22% ಜಾಸ್ತಿ ಮಾಡಿರುವಂಥದ್ದು. ಜೂನ್ 1ನೇ ತಾರೀಕು ಗೊತ್ತಾಗದ ರೀತಿಯಲ್ಲಿ ಜಾಸ್ತಿ ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗ್ತಾರೆ. 135ರಿಂದ 165 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗಿರುವಂಥದ್ದು. ಪ್ರಾಧಿಕಾರ ಹೆಚ್ಚಳ ಮಾಡಿರುವಂಥದ್ದು. ಕನ್ನಡ ಪರ ರೈತ ಪರ ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಟೋಲ್ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಪ್ರತಿಭಟನೆಗಳು ಮುಂದುವರಿತಾನೆ ಇದೆ, ಆದರೆ ಇದಕ್ಕೆ ಜಗ್ತಾ ಇಲ್ಲ ಬಗ್ತಾ ಇಲ್ಲ ಬೆಂಗಳೂರು ಮೈಸೂರು ಹೈವೇ ಪ್ರಾಧಿಕಾರದವರು. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಅಂತ? ಪೃಥ್ವಿರಾಜ್, ಏನಂದ್ರೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಏನು 22% ಅಷ್ಟು ಟೋಲ್ ದರವನ್ನ ಮತ್ತೆ ಹೆಚ್ಚಳ ಮಾಡಿರುವಂತ ಹಿನ್ನೆಲೆ ಇವತ್ತು ಕೂಡ ವಿವಿಧ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ರೈತ ಹೋರಾಟಗಾರರು ಕೂಡ ಈಗ ಕಣಿಮಿಣಿಕಿ ಟೋಲ್ ಬಳಿ ಏನು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏಕಾಏಕಿ ಟೋಲ್ ಅನ್ನ ಹೆಚ್ಚಳ ಮಾಡಿದ್ದಾರೆ. ಹಾಗೆ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿಯನ್ನ ಕೊಡದಂತೆ ಒಂದು ಟೋಲ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಹಾಗೆ ಏನು ಈ ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಇವತ್ತಿಗೂ ಕೂಡ ಕೆಲ ರಸ್ತೆಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳು ಇವತ್ತಿಗೂ ಕೂಡ ಸರಿಪಡಿಸಿಲ್ಲ. ಅಂಡರ್ ಪಾಸ್ಗಳಾಗಿರ್ಬೋದು, ಹಾಗೆ ಏನು ಸರ್ವಿಸ್ ರಸ್ತೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಈಗಲೂ ಕೂಡ ಕಾಮಗಾರಿಯನ್ನ ಮಾಡ್ಲಾಗ್ತಾ ಇದೆ. ಆದ್ರೂ ಕೂಡ ಟೋಲ್ ದರವನ್ನ ಏಕಾಏಕಿ ಹೆಚ್ಚಳ ಮಾಡಲಾಗಿದೆ. ಇದು ಸಾರ್ವಜನಿಕರ ಮೇಲೆ ಹೊರೆ ಆಗ್ತಾ ಇದೆ. ಹಾಗಾಗಿ ಈ ಬಗ್ಗೆ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತೇಳಿ ಇವತ್ತು ಕೂಡ ವಿವಿಧ ಕೇಂದ್ರ ಸರ್ಕಾರನೇ ಇದ್ರ ಬಗ್ಗೆ ಕ್ರಮವನ್ನು ವಹಿಸಬೇಕಾಗತ್ತೆ. ಬಿಕಾಸ್ ಅದು ನ್ಯಾಷನಲ್ ಹೈವೇ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಪ್ರತಿಭಟನೆಗಳು ನಿರಂತರವಾಗಿ ಎಲ್ಲ ನಡೀತಾ ಇದೆಯಲ್ಲ, ಯಾವ ರೀತಿಯಾಗಿ ಭದ್ರತೆಯನ್ನ ಕೊಡ್ಲಾಗಿದೆ? ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಈಗಷ್ಟೇ ಒಂದು ಪ್ರತಿಭಟನೆ ಪ್ರಾರಂಭ ಆಗಿದೆ. ಏನು ಕನ್ನಡ ಪರ ಸಂಘಟನೆಯ ಏನು ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದು. ಅವರಿಗೆ ಯಾವುದೇ ರೀತಿಯಾದಂತ ಅಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿ ಆಗ್ಬಾರ್ದು, ಹಾಗೆ ವಾಹನ ಸವಾರರು ಕೂಡ ತೊಂದರೆ ಆಗ್ಬಾರ್ದು ಅಂತೇಳಿ ರಾಮನಗರ ಜಿಲ್ಲಾ ಪೊಲೀಸರು ಈಗಾಗಲೇ ಒಂದು ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ಒಟ್ಟಾರೆ ಏನಂದ್ರೆ ಟೋಲ್ ದರವನ್ನ ಖಂಡಿಸಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾನೆ ಇದಾವೆ. ಆದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮಾತ್ರ ಟೋಲ್ ದರವನ್ನ ಕಡಿಮೆ ಮಾಡುವಲ್ಲಿ ಯಾವುದೇ ಒಂದು ಪಾತ್ರವನ್ನು ಕೂಡ ವಹಿಸಿಲ್ಲ. ಪೃಥ್ವಿರಾಜ್, ಓಕೆ, ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಳೆದ ವಾರ ರಶು, ಈ ವಾರ ಡಲ್ಲು. ಫ್ರೀ ಇದ್ರೂ ನೀರಸ ಪ್ರತಿಕ್ರಿಯೆ. ಬಸ್ಗಳು ಖಾಲಿ, ಎಲ್ಲೆಡೆ ಬಣಬಣ. ಬಸ್ ಖಾಲಿ ಖಾಲಿ. ಉಚಿತ ಬಸ್ ಪ್ರಯಾಣದ ಎಫೆಕ್ಟು ಕಳೆದ ವೀಕು ಸಾಟರ್ಡೆ ಮತ್ತೆ ಸಂಡೇ, ಅಂದರೆ ಶನಿವಾರ ಭಾನುವಾರ ಹಾಗೆ ಶುಕ್ರವಾರ ರಾತ್ರಿಯಿಂದ ಹೆವಿ ರಶ್ ಇರೋವು ಬಸ್ಗಳು. ಅದರ ಜೊತೆಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಅಂತೂ, ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ ಅಂತೂ ತುಂಬಿ ತುಳುಕ್ತಾ ಇತ್ತು. ಬಸ್ಗಳು ಅಷ್ಟೇ ಫುಲ್ಲು ರಶ್ ಆಗ್ತಾ ಇದ್ವು. ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಬಸ್ಗಳನ್ನು ಬಿಡಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಆದರೆ ಈ ವಾರ ಮಾತ್ರ ಫುಲ್ ಖಾಲಿ ಖಾಲಿ. ಬೆಂಗಳೂರಿನ KSRTC ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಕಳೆದ ವಾರ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದ್ದಂಥ ಬಸ್ ನಿಲ್ದಾಣ ಇವತ್ತು ಬಸ್ಗಳೇ ಪ್ರಯಾಣಿಕರಿಗಾಗಿ ಕಾಯುವಂಥ ಪರಿಸ್ಥಿತಿ ಇತ್ತು. ಈ ಹಿಂದಿನ ವೀಕ್ಗಳೆಲ್ಲ ಯಾವ ರೀತಿಯಾಗಿತ್ತಲ್ಲ, ಆ ಒಂದು ಪರಿಸ್ಥಿತಿಗೆ ಮತ್ತೆ ಬಂದಿರುವಂಥದ್ದು. ಕಳೆದ ಒಂದು ವಾರವನ್ನು ಹೊರತುಪಡಿಸಿ ಈ ಹಿಂದೆ ಎಲ್ಲ ಶಕ್ತಿ ಯೋಜನೆ ಜಾರಿಯಾಗಲಿಕ್ಕೂ ಮುಂಚೆ ಯಾವ ರೀತಿಯಾಗಿತ್ತು ಪರಿಸ್ಥಿತಿ, ಹಾಗೇ ಇದೆ ಈಗ. ಮಾಮೂಲಿ ದಿನಗಳಂತೆ ಖಾಲಿ ಖಾಲಿ ಇರುವಂಥದ್ದು ಬಸ್ಗಳು. ಒಂದೇ ವಾರಕ್ಕೆ ಕಡಿಮೆ ಆಯ್ತಾ ಮಹಿಳೆಯರ ಉತ್ಸಾಹ ಅನ್ನುವಂಥ ಪ್ರಶ್ನೆ ಇದೆ. ಸಹಜವಾಗಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಹೋಗ್ತಾ ಇದ್ರು. ಆದರೆ ಯಾವಾಗ ಗಲಾಟೆಗಳು ಶುರುವಾಯಿತು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ಲಿಕ್ಕೆ ಶುರುವಾದರು, ನಿಂತ್ಕೊಂಡೆಲ್ಲ ಹೋಗಬೇಕು ಅಂತೆಲ್ಲ ಗೊತ್ತಾಯಿತು. ಈಗಲ್ಲದೆ ಹೋದರೆ ಇನ್ನೂ ಯಾವತ್ತಾದರೂ ಹೋಗ್ಬೋದು ಅನ್ನುವಂಥ ಒಂದು ನಿರ್ಧಾರ ನಿಲುವನ್ನು ತೆಗೆದುಕೊಂಡಿರುವ ರೀತಿಯಲ್ಲಿದೆ ಮಹಿಳೆಯರು. ಅಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಅನ್ನುವಂಥದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೋಡ್ಕೊಂಬೇಡ. ಶಕ್ತಿ ಯೋಜನೆ ಜಾರಿಯಾಗಿ ಇದು ಎರಡನೇ ವೀಕೆಂಡ್ ನಲ್ಲಿ ಈ ಒಂದು ಯೋಜನೆಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇರುವಂತದ್ದು.
ಕಳೆದ ವಾರಾಂತ್ಯದಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಸಂಪೂರ್ಣವಾಗಿ ರಶ್ ಆಗಿತ್ತು. ಆದರೆ ಈ ಬಾರಿ ಸ್ವಲ್ಪ ಪ್ರಮಾಣದಲ್ಲಿ ಮಹಿಳೆಯರ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಇದು ಆಷಾಢ ಮಾಸ ಆಗಿರುವಂತಹ ಹಿನ್ನೆಲೆಯಲ್ಲಿ ಪುಣ್ಯಕ್ಷೇತ್ರಗಳ ಭೇಟಿ ಮಾಡೋದಕ್ಕೂ ಕೂಡ ಮಹಿಳೆಯರು ಹಿಂದೇಟ್ ಹಾಕ್ತಾರೆ. ಮತ್ತೆ ಕಳೆದ ವಾರ ಅಂದ್ರೆ ಈಗಾಗಲೇ ಈ ಒಂದು ಯೋಜನೆ ಜಾರಿಯಾಗಿ 10-15 ದಿನಗಳಾಗಿದೆ. ಆ ಒಂದು ಕ್ರೇಜ್ ಕೂಡ ಕಡಿಮೆ ಆಗಿರ್ಬೋದು. ಹೀಗೆ ಸಾಕಷ್ಟು ಕಾರಣಗಳಿಂದ ಈ ವಾರಾಂತ್ಯದಲ್ಲಿ ಮಹಿಳೆಯರ ಸಂಖ್ಯೆ ಸಂಪೂರ್ಣವಾಗಿ ಕಡಿಮೆ ಆಗಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ನೀವು ನೋಡ್ತಾ ಇರುವಂತದ್ದು ಬೆಂಗಳೂರಿನ ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣ. ಈ ಒಂದು ಬಸ್ ನಿಲ್ದಾಣ ಕಳೆದ ವಾರಾಂತ್ಯದಲ್ಲಿ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈ ಬಾರಿ ಸಂಪೂರ್ಣವಾಗಿ ಬಿಕೋ ಎನ್ನುತ್ತಾ ಇರುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿರುವಂತದ್ದು. ಕಳೆದ ವಾರ ಹೋಲಿಸಿಕೊಂಡ್ರೆ ಈ ವಾರ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಸಂಪೂರ್ಣವಾಗಿ ಇಳಿಕೆ ಕಂಡಿದೆ. ಸುಮಾರು 70-80% ಇಳಿಕೆ ಕಂಡಿರುವಂತದ್ದು. ಸಾಮಾನ್ಯ ದಿನಗಳಲ್ಲಿ ಯಾವ ರೀತಿಯಾಗಿರುವಂತಹ ವಾತಾವರಣ ಬಸ್ ನಿಲ್ದಾಣಗಳಲ್ಲಿತ್ತೋ ಅದೇ ರೀತಿಯಾಗಿರುವಂತಹ ವಾತಾವರಣ ಇಲ್ಲಿ ಇರುವಂತದ್ದು. ಒಟ್ಟಾರೆ ಈ ಒಂದು ಸರ್ಕಾರದ ಶಕ್ತಿ ಯೋಜನೆ ಅನ್ನುವಂತ ಒಂದು ಗ್ಯಾರಂಟಿ ಏನಿದೆ, ಈ ಗ್ಯಾರಂಟಿಗೆ ಈ ವಾರಾಂತ್ಯದಲ್ಲಿ ಒಂದು ನೀರಸ ಪ್ರತಿಕ್ರಿಯೆಯನ್ನ ಮಹಿಳೆಯರು ತೋರಿದ್ದಂತೂ ಈ ಮೂಲಕ ನಮಗೆ ದೃಢ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಯಾದಗಿರಿ ಬಸ್ ನಿಲ್ದಾಣನೂ ಕೂಡ ಅಷ್ಟೇ ಕಳೆದ ವಾರ ಅಂತೂ ತುಂಬಿ ತುಳುಕ್ತಾ ಇತ್ತು. ಈ ವಾರ ಅದು ಖಾಲಿ. ಮಹಿಳಾ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ. ಎಂದಿನಂತೆ ಜನರ ಪ್ರಯಾಣ ರಶ್ ಇಲ್ಲ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಕಡೆ ಹೋಗುವಂತ ನಿಟ್ಟಿನಲ್ಲಿ ಅಂದ್ರೆ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಜನ ಬರ್ತಾ ಇದ್ರು. ಇಲ್ಲಿ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಈ ರೀತಿಯಾಗಿ ಮೈಸೂರಿಗೆ, ಚಾಮರಾಜನಗರಕ್ಕೆ, ಪ್ರಸಿದ್ಧ ದೇವಾಲಯಗಳಿಗೆ ಹೋಗುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆಯಿಂದ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಿಂದ ಎಲ್ಲ ಬರ್ತಾ ಇದ್ರು. ಬಟ್ ಈ ವಾರ ಆ ರಶ್ ಕಾಣಿಸ್ತಾ ಇಲ್ಲ. ಅದೃಶ್ಯಾವಳಿಯನ್ನು ತೋರಿಸ್ತಾ ಇದ್ವಿ ನಿಮಗೆ. ಆ ಬಸ್ ಸ್ಟ್ಯಾಂಡ್ ಯಾವ ರೀತಿಯಾಗಿ ಖಾಲಿ ಇದೆ ಅದೇ ರೀತಿಯಾಗಿ ಬಸ್ಗಳಲ್ಲೂ ಕೂಡ ಅಷ್ಟೇ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಇದೆ. ಈ ಹಿಂದೆ ಎಲ್ಲ ಹೆಂಗಿತ್ತು, ಶಕ್ತಿ ಯೋಜನೆ ಜಾರಿಯಾಗಲಿಕ್ಕೆ ಮುಂಚೆ ಆ ಒಂದು ಪರಿಸ್ಥಿತಿ ಈಗ ಈ ವೀಕಿನಿಂದಲೂ ಕೂಡ ಶುರುವಾಗಿದೆ. ಆಕ್ಚುಲಿ ಕಳೆದ ವಾರ ಇದ್ದಿದ್ದಂಥ ರಶ್ ಅನ್ನು ನೋಡಿ ಇನ್ನು ಹೆಚ್ಚಿನ ಬಸ್ಗಳನ್ನು ಬಿಡಬೇಕೇನೋ ಅನ್ನುವಂಥದ್ರ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇತ್ತು. ಸಾರಿಗೆ ಇಲಾಖೆಗಳು ಚಿಂತನೆಯನ್ನು ಮಾಡ್ತಾ ಇದ್ವು. ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದ್ಬಿಟ್ರು, ಡಬಲ್ ಎಲ್ಲ ಆಗ್ಬಿಟ್ಟಿದ್ರು. ಬಟ್ ಈಗ ಇವತ್ತಿನ ವ್ಯವಸ್ಥೆಯನ್ನು ನೋಡಿದ್ರೆ ಈಗಿರುವಂಥ ಬಸ್ಗಳೇ ಸಾಕು, ಈಗ ಮುಂಚೆ ಹೆಂಗೆ ಬಿಟ್ಟಿದ್ವಿ ಅಷ್ಟೇ ಒಂದು ಸಾರಿಗೆ ಸಂಚಾರ ಇದ್ರೆ ಸಾಕು ಅನ್ನುವಂಥ ನಿಲುವನ್ನು ಅವ್ರಿಗೂ ಕೂಡ ಬರುವಂತಾಗಿದೆ. ನಾವು ಹುಬ್ಬಳ್ಳಿಯಲ್ಲಿ ಒಂದಷ್ಟು ಬಸ್ಗಳು ಮಾತ್ರ ಸ್ವಲ್ಪ ರಶ್ ಇದ್ವು. ಹೊಸ ಬಸ್ ನಿಲ್ದಾಣದತ್ತ ಬರ್ತಾ ಇದ್ದಾರೆ ಮಹಿಳೆಯರು. ಗುಂಪು ಗುಂಪಾಗಿ ಆಗಮಿಸ್ತಾ ಇರುವಂಥದ್ದು ಮಹಿಳೆಯರು. ಧಾರ್ಮಿಕ ಕ್ಷೇತ್ರ ಮತ್ತಿತರ ಕಡೆ ಮಹಿಳೆಯರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಮಹಿಳೆಯರ ಸಂಖ್ಯೆ ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಇಳಿಕೆ ಆಗಿದೆ. ಮಧ್ಯಾಹ್ನದ ಬಳಿಕ ಬಸ್ಗಳು ಮತ್ತಷ್ಟು ರಶ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಕಾದ್ ನೋಡಬೇಕು. ಅಂದರೆ ಬೇರೆ ಕಡೆ ಎಲ್ಲ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದ್ರಂತೆ, ಗುಂಪಾಗಿ ಬಂದಿದ್ದರಂತೆ. ಬೇರೆ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೋಸ್ಕರ ಮಹಿಳೆಯರು ಬಂದಿರುವಂಥದ್ದು ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲಿ. ಆ ವಿಜುವಲ್ಸನ್ನು ಕೂಡ ನಿಮಗೆ ತೋರಿಸ್ತಾ ಇವಿ. ಈಗ ತೋರಿಸ್ತಾ ಇರುವಂಥ ದೃಶ್ಯಾವಳಿ ಅದು ಯಾದಗಿರಿದು. ಬೀದರ್ ಜಿಲ್ಲೆಯಲ್ಲೂ ಕೂಡ ತಗ್ಗಿದ ಮಹಿಳಾ ಪ್ರಯಾಣಿಕರ ಸಂಖ್ಯೆ. ಕಳೆದ ವಾರ ಹೋಲಿಸಿದ್ರೆ ಈ ಬಾರಿ ಮಹಿಳೆಯರ ಸಂಖ್ಯೆ ಕಡಿಮೆ ಆಗಿದೆ. ಸಾಲಾಗಿ ನಿಂತಿದ್ದಾವೆ ಬಸ್ಗಳು. ಬೀದರು, ಕಲಬುರಗಿ ಕಡೆ ಹೋಗಬೇಕಾಗಿದ್ದಂಥ ಬಸ್ಗಳು ಪ್ರಯಾಣಿಕರಿಗಾಗಿ ಕಾದು ಕುಳಿತಿರುವಂಥದ್ದು ಚಾಲಕರು, ನಿರ್ವಾಹಕರು. ಇಂದು ವೀಕೆಂಡ್ ಇದ್ದರೂ ಕೂಡ ಪ್ರಯಾಣಿಕರು ಇಲ್ಲ. ಖಾಲಿಯಾಗಿ ನಿಂತಿರುವಂಥ ರಾಜ್ಯ ಸಾರಿಗೆ ಬಸ್ಗಳು. ನಿನ್ನೆ ಒಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ರಶ್ ಇರ್ತಾ ಇದ್ವು. ಅದರಲ್ಲೂ ಸ್ಪೆಷಲಿ ಶನಿವಾರ ಭಾನುವಾರ ಎಲ್ಲ ಮಾಮೂಲಿ ಎಲ್ಲ ಜನ ಏನೇನು ಊರಿಗೆ ಹೋಗಬೇಕು ಅವರೆಲ್ಲ ಶುಕ್ರವಾರ ಹೊರಟಿರ್ತಾರೆ. ಸೊ ಹೀಗಾಗಿ ನಿನ್ನೆ ಸ್ವಲ್ಪ ರಶ್ ಇತ್ತು. ಬಟ್ ಇವತ್ತು ಯಾವುದೇ ರೀತಿಯಾದಂಥ ರಶ್ಗಳು ಕಂಡು ಬರ್ತಾ ಇಲ್ಲ. ರಶ್ ಇಲ್ಲ ಎಲ್ಲೂ ಕೂಡ. ಬಸ್ಗಳಲ್ಲಿ ಖಾಲಿ ಹೊಡಿತಾ ಇದ್ದಾವೆ ಬಸ್ಗಳು. ಸೊ ಹೀಗಾಗಿ ನಿರ್ವಾಹಕರು ಕಾಯ್ತಾ ಇದ್ದಾರೆ. ಪ್ರಯಾಣಿಕರು ಬಂದ ನಂತರ ಒಂದು ಅರ್ಧನಾದರೂ ಫಿಲ್ ಆದರೆ ನಂತರ ಮೂವ್ ಮಾಡೋಣ ಅನ್ನುವ ಕಾರಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಶಕ್ತಿ ಯೋಜನೆಗೆ ಕಳೆದ 12 ದಿನದಿಂದ ಭಾರಿ ಉತ್ಸಾಹ ಇತ್ತು. ಜೂನ್ 11ನೇ ತಾರೀಕಿಂದ ಚಾಲನೆಯನ್ನು ಕೊಟ್ಟಿದ್ದು. ನಾವು ನಿನ್ನೆ ತೋರಿಸ್ತಾ ಇದ್ವಿ ಒಂದು ಅಂಕಿಅಂಶವನ್ನು, ಎಷ್ಟು ಜನ ಓಡಾಡಿದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ 12 ದಿನದಲ್ಲಿ 139 ಕೋಟಿಯಷ್ಟು ಹೊರೆಯಾಗಿತ್ತು. ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 6 ರಿಂದ 7 ಕೋಟಿಯಷ್ಟು
ಮಹಿಳೆಯರು ಪ್ರಯಾಣವನ್ನು ಮಾಡಿದರು 12 ದಿನದಲ್ಲಿ. ಇವತ್ತು ವೀಕೆಂಡ್ನಲ್ಲಿ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಮಹಿಳೆಯರು ಓಡಾಡ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು, ಬಟ್ ಇಲ್ಲ. ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ, ಬೀದರ್ನಲ್ಲಿ ಬಸ್ಗಳು ಖಾಲಿ ಹೊಡಿತಾ ಇರುವಂಥದ್ದು. ಚಾಲಕರು ಮತ್ತು ನಿರ್ವಾಹಕರು ಪ್ರಯಾಣಿಕರು ಬಂದ ನಂತರ ಒಂದು ಅರ್ಧನಾದರೂ ಫಿಲ್ ಆದರೆ ಆಮೇಲೆ ಹಚ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದಾರೆ. ಇವತ್ತು ಸ್ಟೂಡೆಂಟ್ಸ್ಗಳನ್ನು ಬಿಟ್ಟರೆ ಬೇರೆ ಬೇರೆ ಊರಿಗೆ ಹೋಗುವಂತಹ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಸ್ಪೆಷಲಿ ಶಕ್ತಿ ಯೋಜನೆ ಅಂತ ಬಂದಿರುವಂಥದ್ದು ಮಹಿಳೆಯರಿಗಾಗಿ. ಮಹಿಳೆಯರ ಸಂಖ್ಯೆ ಕಡಿಮೆ ಆಗಿರುವಂಥದ್ದು ಮೋಸ್ಟ್ ಎಲ್ಲ ಕಡೆನೂ ಕೂಡ ಅಷ್ಟೇ. ಅಂದರೆ ಈ ಹಿಂದಿನ ವೀಕೆಂಡನ್ನು ಕಂಪೇರ್ ಮಾಡಿ ಹೇಳ್ತಾ ಇರುವಂಥದ್ದು. ಇಂದಿನ ವೀಕೆಂಡನ್ನು ಕಂಪೇರ್ ಮಾಡಿದ್ರೆ ಎಲ್ಲ ಬಸ್ಗಳು ರಶ್ ಆಗಿ ಇನ್ನು ಬೇರೆ ಬೇರೆ ಬಸ್ಗಳ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಬಟ್ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ.